ಆನಂದ ಏನದಲ್ಲ ಅದು ಶ್ರೇಷ್ಠವಾದ ಆನಂದ, ಅದು ಸ್ಥಿರವಾದದ್ದು, ಅದೆಂದೂ ನಾಶವಾಗಲ್ಲ ಅಂತ ಆನಂದ ಇರ್ತದೆ. ಅದನ್ನ ಆ ಆನಂದನ ಹುಡುಕಿ ತೆಗಿಬೇಕಂತ ಇವತ್ತು ನಾವೆಲ್ಲರೂ ಯಾವುದೋ ಒಂದು ಭಗವಂತನ ಕೃಪೆಯಿಂದನೋ ಅಥವಾ ಯಾವುದೋ ಮಹಾತ್ಮರ ಆಶೀರ್ವಾದದಿಂದನೋ ಈ ಮಾನವ ಜನ್ಮ ನಾವು ಪಡ್ಕೊಂಡು ಬಂದಿವಿ. ಅದಕ್ಕೆ ಒಳಗಿನ ಆನಂದ ನಾವು ಹೆಂಗ್ ನೋಡ್ಬೇಕು, ಅದಕ್ಕೂ ಸಾಧನ ಬೇಕಲ್ಲ, ಪ್ರಯತ್ನ. ಆ ಪ್ರಯತ್ನ ಹೆಂಗಿರ್ತದೆ, ನಮ್ಮ ಒಳಗೆಲ್ಲ ಖಾಲಿ ಮಾಡ್ಕೋಬೇಕು. ಅರಿಷಡ್ವರ್ಗಳನ್ನ, ಮದ ಮತ್ಸರ ಅಹಂಕಾರ ಇವನ್ನೆಲ್ಲ ನಾಶ ಮಾಡೋಕ್ಕಾಗ್ತದೆ. ಒಮ್ಮೆ ರಾಧಾ ಯೋಚನೆ ಮಾಡಿಲ್ಲ ನಾನು, ಹೆಂಗ ಯಾವಾಗಲೂ ಆ ಕೊಳಲು ಕೃಷ್ಣನ ಹತ್ರ ಯಾವಾಗಲೂ ಇರ್ತದೆ, ಟೊಂಕದಾಗಿರ್ತದೆ, ಕೈಯಾಗಿರ್ತಲ್ಲ, ತುಟಿ ಮೇಲೆ ಇರ್ತದೆ, ಯಾವಾಗಲೂ ಇರ್ತದೆ. ನಾವು ಇಷ್ಟೆಲ್ಲ ಇದು ಮಾಡಿದ್ರು ನಮ್ಮ ಕಡೆ ಹಸಿ ಇರಂಗಿಲ್ಲ. ಆ ಕೊಳಲು ಯಾವಾಗಲೂ ಹತ್ತಿರುತ್ತಲ್ಲ, ಹಂಗ ಕೊಳಲ್ನ ಕೇಳಬೇಕು. ಆದ್ರೆ ಯಾವಾಗ ಕೊಳಲು ಬಿಟ್ಟೇ ಇರ್ತಿದ್ದಿಲ್ಲ ಕೃಷ್ಣ. ಅದು ಯಾವ ಸಮಯ ಯಾವಾಗ ಸಿಕ್ತು ನೋಡ್ಬೇಕಂತ ಹೇಳಿದ್ರೆ ರಾಧಾ ವಿಚಾರ ಮಾಡ್ತಾ ಇದ್ರು. ಅವಾಗ ಅಕಸ್ಮಾತ್ ಕೊಳಲು ಬಾಜು ಕಿಟ್ಟ ನಿದ್ದೆ ಹತ್ತಿರ್ತದೆ ಕೃಷ್ಣ ಪರಮಾತ್ಮ. ಅವು ವಿಚಾರ ಮಾಡ್ತಾಳೆ, ಇದೇ ಸಂದರ್ಭ ಅಂತ ಆ ಕೊಳಲು ತಗೋತಾಳ. ಅದಕ್ಕೆ ನಮಸ್ಕಾರ ಮಾಡಿ ಕೇಳ್ತಾಳೆ, ನೀನು ಯಾವಾಗಲೂ ಪರಮಾತ್ಮನ ಸೊಂಟದಾಗಿರ್ತೀವಿ, ಕೈಯಾಗಿರ್ತೀವಿ, ತುಟಿ ಒಳಗಿರ್ತೀವಿ, ನೀನು ಅಂತ ಪುಣ್ಯ ಏನ್ ಮಾಡಿದಿ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡ್ತಾವ. ಅವಾಗ ಕೊಳಲು ಉತ್ತರ ಕೊಡ್ತದೆ, ನನ್ನೊಳಗೆ ಏನದು ನೋಡು ಅಂತ ಹೇಳ್ತದೆ. ಅವಾಗ ಕೊಳಲು ನೋಡಿದ ಕೊಳೆಲ್ಲ ಪೂರ್ಣ ಖಾಲಿ ಒಳಗೆ ಏನು ಇರಂಗಿಲ್ಲ. ಅದಕ್ಕೆ ಪರಮಾತ್ಮ ನಾನು ನನ್ನ ತನ್ನ ಹತ್ರ ಇಟ್ಕೊಂಡಾನ, ನೀನು ನಿನ್ನೊಳಗಿದ್ದಂತ ಏನು ಪರಿಪೂರ್ಣ ಏನು ಒಳಗಿನ ಅಹಂಕಾರ ಮಮಕಾರ ಏನವ ಅವನ್ನೆಲ್ಲ ನೀವು ಹೊರಗೆ ಹಾಕು, ಅಂದ್ರೆ ಪರಮಾತ್ಮ ಯಾವಾಗಲೂ ನಿನ್ನ ಹತ್ರ ಇರ್ತಾನ. ಅದಕ್ಕೆ ಇಲ್ಲಿ ನಾವು ಒಳಗಿನ ಆನಂದ ಪಡ್ಕೋಬೇಕಾದ್ರೆ ನಮ್ಮ ಒಳಗಿಂದ ನಾವು ಸ್ವಚ್ಛ ಮಾಡ್ಕೊಳ್ಬೇಕು. ಸ್ವಚ್ಛ ಮಾಡ್ಕೊಳ್ಳಿದ್ರೆ ಸಾಧ್ಯನೇ ಇಲ್ಲ. ಇಲ್ಲಾಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಮುಟ್ಟು ಸಾಧು ಚಕ್ರದ ನಾವು ಒಂದೇ ಸಮಾನ ತಿರುಗಬೇಕಾಗ್ತದೆ. ಅದಕ್ಕೆ ಇದನ್ನ ನಾವು ಹೆಂಗ ಇದು ಒಳಗಿಂದ ಹೆಂಗ ತೆಗಿಬೇಕಂದ್ರೆ ಅದು ಕೇವಲ ಗಾಯತ್ರಿ ಮಂತ್ರದಿಂದ ಮಾತ್ರ ಸಾಧ್ಯ. ಬೇಕಾದ್ರೆ ಎಲ್ಲ ಮಂತ್ರ ನೋಡ್ರಿ, ಎಲ್ಲಾ ಮಂತ್ರ ಏನ್ ಮಾಡ್ತಾವಂದ್ರೆ ಎಲ್ಲಾ ಮಂತ್ರಗಳು ಆ ದೇವತೆಗೆ ನಮಸ್ಕಾರ ಅಂತ ಹೇಳ್ತಾವ, ನಮನ ಅಂತ ಹೇಳ್ತಾವ. ಆ ಗಾಯತ್ರಿ ಮಂತ್ರದೊಳಗೆ ಗಾಯತ್ರಿ ಹೆಸರು ಬರುವುದಿಲ್ಲ. ತತ್ತಂದ್ರೆ ಆತ್ಮ, ಸವಿತ್ರ ಅಂದ್ರೆ ಸೂರ್ಯ, ವರೇಣ್ಯಂ ಅಂದ್ರೆ ಸೂರ್ಯನ ವರ್ಣ ಮಾಡ್ಲಿಕ್ಕೆ ಹಂಗಿಲ್ಲ. ಆಮೇಲೆ ಸೂರ್ಯನಿಗೆ ಪ್ರಕಾಶ ಕೊಟ್ಟಂತ ಹಿಂದಿನ ಮಹಾಶಕ್ತಿ ಆತ್ಮ ಅದ, ಅದ್ರ ವರ್ಣ ಮಾಡ್ಲಿಕ್ಕೆ ಅಶಕ್ತಿ ಅದ. ಭರ್ಗ ನಮ್ಮ ಪಾಪಕರನ್ನು ನಟ್ಟು ಮಾಡತಕ್ಕಂಥ ಶಕ್ತಿ ಯಾರಿಗಾದ್ರೆ ಆತ್ಮನಿಗೆ ಒಬ್ಬನಿಗೆ ಮತ್ತೆ ಯಾರಿಗಿಲ್ಲ. ದೇವಸ್ಯ ಅಂತ ದೇವ್ರು ಇದ್ದೀವಿ. ಧೀಮೈ ನಿನ್ನ ಧ್ಯಾನ ಮಾಡ ಅಂದ್ರೆ ಆತ್ಮ ಧ್ಯಾನ ಮಾಡೋದ್ರಿಂದ ಜಿಯೋ ಯೋನಃ ಪ್ರಚೋದನ, ನಮ್ಮ ಬುದ್ಧಿ ಉತ್ತಮ ಮಾರ್ಗಕ್ಕೆ ಪ್ರಚೋದನ ಆಗಲಿ ಅನ್ನೋದು ಗಾಯತ್ರಿ ಮಂತ್ರ. ಅಂದ್ರೆ ಗಾಯತ್ರಿ ಮಂತ್ರ ಯಾವ ದೇವರ ಹೆಸರು ಬರಂಗಿಲ್ಲ, ಕೇವಲ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಬರ್ತದೆ. ಆ ಆತ್ಮ ಧ್ಯಾನ ಮಾಡಿದ್ರೆ ನಾವೇನಾಗ್ತೀವಿ, ನಾವು ಹೆಂಗ್ ಪಾಪದ ಪಾಪದ ಹೆಂಗ್ ಮುಕ್ತರಾಗ್ತೇವೆ ಮತ್ತು ನಮ್ಮ ಬುದ್ಧಿ ಹೆಂಗ ಒಂದು ಉತ್ತಮ ಮಾರ್ಗಕ್ಕೆ ಪ್ರಚೋದನ ಆಗ್ತದ ಅಂತಕ್ಕಂಥದ್ದು ಈ ಗಾಯತ್ರಿ ಮಂತ್ರ ಅರ್ಥ. ಆಮೇಲೆ ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಎಲ್ಲ ಮಂತ್ರಗಳು ಹಂಗಾರೆ ಮಾಡೋದಿಲ್ಲ. ನಾವು ಎಲ್ಲಾ ಮಂತ್ರಗಳು ಮಾಡ್ತಾವಂದ್ರೆ ನಮ್ಮ ಒಳಗಿನ ಅಂತಃಕರಣವನ್ನು ಸ್ವಲ್ಪ ಪರಿಶುದ್ಧ ಮಾಡ್ತಾವ. ಆ ಗಾಯತ್ರಿ ಮಂತ್ರ ಬೀಜ. ಯಾವುದೇ ಮಹಾತ್ಮ ಆಗ್ಬೇಕಾದ್ರೆ ಗಾಯತ್ರಿ ಮಂತ್ರದ ಒಳಗಡೆ ಒಂದು ಗಟ್ಟಿಯಾದ, ಈಗ ಮನೆ ಕಟ್ಟಬೇಕಾದ್ರೆ ಹೆಂಗ್ ಪಾಯ ಹಾಕಿ ಗಟ್ಟಿ ಮಾಡ್ತೇವೆ, ಹಂಗ ಮ್ಯಾಲ ಪಾಯದ ಮೇಲೆ ಹೆಂಗ್ ನಾವು ಮನೆ ಕಟ್ತೇವೆ, ಹಂಗ ಗಾಯತ್ರಿ ಮಂತ್ರ ಒಂದು ಪಾಯ ಇದೆ, ತೆಗೆದು ಕಲ್ ಕಟ್ಟಿ ಹೆಂಗ್ ಪಾಯ ಕಟ್ಟ ಅದ್ರ ಮೇಲೆ ಹೆಂಗ್ ಮನಿ ಕಟ್ತೇವೆ, ಹಂಗ ಗಾಯತ್ರಿ ಮಂತ್ರ ಮಾಡಿ ಅದ್ರ ಮೇಲೆ ನೀವು ಯಾವುದೇ ಬೇಕಾದ ಮಂತ್ರ ಮಾಡ್ರಿ, ಗಾಯತ್ರಿ ಮಂತ್ರ ಆ ದೇವತೆಯನ್ನು ಹಿಡಿದು ಹೇಳ್ಕೊಂಡು ಬಂದು ಎದುರು ನಿಲ್ಲಿಸ್ತಾವ. ಅಂತ ಶಕ್ತಿ ಗಾಯತ್ರಿ ಮಂತ್ರ. ಅದಕ್ಕೆ ಗಾಯತ್ರಿ ಅಂತ ಶ್ರೇಷ್ಠವಾದ ಮಂತ್ರ ಇಲ್ಲ. ಎಲ್ಲಾ ಮಹಾತ್ಮ ನೋಡ್ರಿ, ರಾಮಕೃಷ್ಣ ಪರಮಹಂಸ ತಗೊಳ್ರಿ, ವಿವೇಕಾನಂದ ತಗೊಳ್ರಿ, ಯಾವ ಮಹಾತ್ಮ ತಗೊಂಡ್ರು ಎಲ್ಲರೂ ಗಾಯತ್ರಿ ಮಂತ್ರದ ಮೇಲೆ ಬಂದ. ಆಮೇಲೆ ತಮ್ಮ ಇಷ್ಟ ದೇವತಾ ಜಪ ಮಾಡಿದಾರ. ಎರಡೂ ಮಾಡಿದ ಇದ್ದಾನೆ, ಅದು ಒಂದು ನಮ್ಮಲ್ಲಿ ಒಂದು ಶಕ್ತಿ ಬರ್ತವೆ, ಆಧ್ಯಾತ್ಮಿಕ ಶಕ್ತಿ ಬರ್ತವೆ. ಈಗ ಎರಡು ಜಪ ಬೇಕೇ ಬೇಕು. ಒಂದು ಸ್ತ್ರೀ ದೇವತಾ ಜಪ, ಒಂದು ಪುರುಷ ಜಪ. ಕೆಲವು ಈಶ್ವರ ಜಪ ಮಾಡ್ತಾರೆ, ಕೆಲವು ನಾರಾಯಣ ಜಪ ಮಾಡ್ತಾರೆ, ಅಥವಾ ಕೆಲವು ಅನೇಕ ಜಪ ಮಾಡ್ತಾರೆ. ಅದ್ರ ಜೊತೆ ಇನ್ನೊಂದು ಜಪ ಮಾಡಿದ್ರೆ ಎರಡು ಮಂತ್ರ ಶಕ್ತಿ ಒಳಗಡೆ ಏನೊಂದು ಘರ್ಷಣೆ ಆಗ್ತದೆ. ಆ ಮಂತ್ರ ಘರ್ಷಣೆಯಿಂದ ನಮ್ಮ ಆಜ್ಞಾ ಚಕ್ರಕ್ಕೆ ಅದು ಹೋಗಿ ಅಲ್ಲಿ ಏನೊಂದು ಥರ್ಡ್ ಐ ಅಂತಾರೆ, ಮೂರನೇ ಕಣ್ಣು. ಆ ಮೂರನೇ ಕಣ್ಣು ತಾನು ತಗೋಬಿಡ್ತಾವ. ತಾಗಾದಾಗ ಆ ದಿವ್ಯ ಪ್ರಕಾಶ ಹೊರಗೆ ಬಂದು ಆತನಿಗೆ ಅಲ್ಲೇ ಜ್ಞಾನ ಬಿಡ್ತಾನೆ. ಅವಾಗ ಅವನಿಗೆ ತನಗೆ ಏನು ವಿಚಾರ ಬರ್ತದ, ಏನು ಬರ್ತದ ತನಗೆ ಗೊತ್ತಾಗ್ತದೆ. ಸಾಧನ ಹೆಂಗ್ ಬೆಳಿಬೇಕು, ಸಾಧನ ಹೆಂಗ್ ಬೆಳಿಬೇಕು ಅನ್ನುವಂಥದ್ದೆಲ್ಲ ಶಕ್ತಿ ಅವನಿಗೆ ಒಳಗೆ ಗುರುತಾಗ್ತದೆ.